ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ತುಂಬಾ ಜನ ಗೃಹಲಕ್ಷ್ಮಿಯರಿಗೆ 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಸೊ ಆಲ್ಮೋಸ್ಟ್ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರುವಂತದ್ದು ಬೆಂಗಳೂರಿನ ಬಹುಶೇಕಡ ಒಂದಷ್ಟು ಜಾಗಗಳಲ್ಲಿ 17ನೇ ಕಂತಿನ ಹಣ ನಿನ್ನೆನೆ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ನಿನ್ನೆ ಮೊನ್ನೆಯಿಂದನೂ ಶುರುವಾಗಿದೆ. ಸೊ ಹಾಗಾಗಿ ಇನ್ನು 17ನೇ ಕಂತಿನ ಹಣದ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ. ಯಾಕಂದ್ರೆ ಇವಾಗ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಶುರುವಾಗಿದೆ. ಸೊ ಅತಿ ಶೀಘ್ರದಲ್ಲೇ ನಿಮ್ಗೂ ಕೂಡ 17ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಮೊನ್ನೆ ಗದಗಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು ಅಮೌಂಟ್ ನ. ಅದಾದ ನಂತರ ಇವಾಗ ಆಲ್ರೆಡಿ ಬೆಂಗಳೂರಿಗೆ ಬಂದು ಜಮಾ ಆಗ್ತಾ ಇದೆ. ಸೊ ಇನ್ನು ಹಂತ ಹಂತವಾಗಿ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇನ್ನು ಯಾರಿಗ್ ಬಂದಿಲ್ಲ, ನೀವ್ ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಬಂದಿದ್ರು ಸಹ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟೊತ್ತಿಗೆ ಬಂದಿದೆ, ಮತ್ತೆ ನೀವ್ ಯಾವ ಊರವರು ಅಂತ ಹೇಳ್ಬಿಟ್ಟು. ಸೊ ಇವಾಗ 17ನೇ ಕಂತಿನ ಹಣ ಕ್ಲಿಯರೆನ್ಸ್ ಆಗ್ತಾ ಬರ್ತಾ ಇದೆ ಹಂತ ಹಂತವಾಗಿ. ಇದ್ರ ಜೊತೆಗೆ 16ನೇ ಕಂತಿನ ಹಣ ಸಮೇತ ತುಂಬಾ ಜನಕ್ಕೆ ಪೆಂಡಿಂಗ್ ಇದೆ, ನಮ್ಗೆ ಗೊತ್ತು. ಸೊ 17ನೇ ಕಂತಿನ ಹಣ ಯಾರಿಗ್ ಬರ್ತಾ ಇದೆ ಅಂದ್ರೆ 16ನೇ ಕಂತಿನ ಹಣ ಯಾರಿಗೆಲ್ಲ ಬಂದು ಕ್ಲಿಯರೆನ್ಸ್ ಆಗಿದೆ ಅಂತವರಿಗೆ 17ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂತದ್ದು. ಹಾಗಾದ್ರೆ ಇನ್ನು 16ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬಂದಿಲ್ವಲ್ಲ, ನಮ್ಗೆಲ್ಲ ಯಾವಾಗ ಬರುತ್ತೆ ಅಂತ ನೀವು ಕೇಳಿದ್ರೆ, ನಿಮ್ಗೂ ಸಹ ಫಸ್ಟ್ 16ನೇ ಕಂತಿನ ಹಣ ಕ್ಲಿಯರೆನ್ಸ್ ಆಗುತ್ತೆ. ಅದಾದ ನಂತರ ನಿಮ್ಗೆ 17ನೇ ಕಂತಿನ ಹಣ ಸಿಗುತ್ತೆ. ಸೊ ನಿಮ್ಗೆ ಇದೆರಡರ ಮಧ್ಯನೂ ಒಂದು ವಾರ ಗ್ಯಾಪ್ ನ ಸರ್ಕಾರದವರು ಕೊಟ್ಟಿದ್ರು. ಸೊ ಈ ಒಂದು ವಾರ ಗ್ಯಾಪ್ ಒಳಗಡೆ ನಿಮ್ಗೆ ಎರಡೂ ಅಮೌಂಟ್ ಬಂದಿರುವಂತದ್ದು. ಸೊ ಇವಾಗ ನಿಮಗೆ ಈ ತಿಂಗಳಿನ ಒಳಗೆ ನಿಮ್ಗೆ 16, 17ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ, ಎಷ್ಟೇ ಪೆಂಡಿಂಗ್ ಇದ್ರು ಸಹ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಇದ್ರ ಜೊತೆಗೆ ಇವಾಗ ಬಂದಿರುವಂತ ಲೇಟೆಸ್ಟ್ ವಿಚಾರ ಏನು ಅಂತ ಅಂದ್ರೆ 18ನೇ ಕಂತಿನ ಹಣದ ಬಗ್ಗೆನೂ ಸಹ ಒಂದಷ್ಟು ವಿಚಾರಗಳು ಆಚೆ ಈಚೆ ಓಡಾಡ್ತಾ ಇದಾವೆ. ಏನು ಅಂತ ಅಂದ್ರೆ ಈ ತಿಂಗಳೊಳಗಡೆ 18ನೇ ಕಂತಿನ ಹಣ ಸಮೇತ ನಾವು ಜಮಾ ಮಾಡ್ತೀವಿ. ಸೊ 18ನೇ ಕಂತಿನ ಹಣನು ನಾವು ಕ್ಲಿಯರೆನ್ಸ್ ನ ಕೊಟ್ಬಿಡ್ತೀವಿ. ಅಂದ್ರೆ ಬೇಸಿಕಲಿ ಇವಾಗ ಜಾನ್ವರಿ ತಿಂಗಳದು 18ನೇ ಕಂತಿನ ಹಣ ಬರಬೇಕಾಗಿರೋದು. 18, 19, 20 ಆಕ್ಚುಲಿ ಇನ್ನು ಈ ತಿಂಗಳದು ಸೇರಿದ್ರೆ ನಮ್ಗೆ ಇನ್ನು 3 ತಿಂಗಳು ಹಣ ಬಾಕಿ ಇದೆ. ಸೊ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಲ್ವಾ, ಇನ್ನು 3 ತಿಂಗಳು ಹಣದು ನಮ್ಗೆ ಪೆಂಡಿಂಗ್ ಇರುವಂತದ್ದು. ಈಗ 17ನೇ ಕಂತಿರುವರೆಗೂ ಕ್ಲಿಯರೆನ್ಸ್ ಸಿಕ್ಕದ್ಮೇಲೆ ಸೊ ಈ 3 ಕಂತಿನ ಹಣದಲ್ಲಿ ಜಾನ್ವರಿ ತಿಂಗಳ ಹಣನ ನಾವು ಹಬ್ಬದೊಳಗಡೆ ಹಾಕ್ತಿವಿ ಅಂತ ಹೇಳಿದ್ದಾರೆ. ಸೊ ಈ ತಿಂಗಳೊಳಗಡೆ ನಮ್ಗೆ ಟೋಟಲ್ ಆಗಿ 6,000 ರೂಪಾಯಿ ಬರುವಂತದ್ದೇ ಲಕ್ಷಣ ಇರುವಂತದ್ದು. ಸೊ ನೋಡಿ, 17ನೇ ಕಂತಿನ ಹಣ ನಾವ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ನಾವು ಫಸ್ಟ್ ಏನ್ ಹೇಳಿದ್ವಿ, ನಮ್ ಫಸ್ಟ್ 16 ಹಾಕ್ಬಿಡಿ, ಆಮೇಲೆ ಮಿಕ್ಕಿದನ್ನ ನೋಡ್ಕೊಳ್ಳೋಣ ಅಂತ ಹೇಳಿದ್ವಿ. ಬಟ್ ಅದರ ಬೆನ್ನಲ್ಲೇ 17ನೇ ಕಂತಿನ ಹಣನು ಕೊಟ್ಬಿಟ್ಟಿದ್ದಾರೆ ಸರ್ಕಾರದವರು. ಸೊ ಈಗನೇ ನಮ್ಗೆ 18ನೇ ಕಂತಿನ ಹಣನು ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಕ್ಲಿಯರೆನ್ಸ್ ಸಿಗುತ್ತೆ. ಜೊತೆಗೆ ಈ ತಿಂಗಳು ಒಂದು 6,000 ಬಂದ್ರೆ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ ಹಬ್ಬಕ್ಕೆ ಅಂತ ಹೇಳಿ. ಸೊ ಇವಾಗ ಫಸ್ಟ್ ನಾವು 17ನೇ ಕಂತಿನ ಹಣನ ಫೋಕಸ್ ಮಾಡೋಣ. ಈಗ 16 ಮುಗ್ದಿದೆ. 17ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ ಈ ವಾರದೊಳಗಡೆ ಅಮೌಂಟ್ ಸಿಗುತ್ತೆ. ಇದ್ರ ಜೊತೆಗೆ 18ನೇ ಕಂತಿನ ಹಣನು ಬರ್ಲಿ. ಇಫ್ ಇನ್ ಕೇಸ್ 17ನೇ ಕಂತಿನ ಹಣದವ್ರು ಬಂದು ನಿಮಗೆ 18ನೇ ಹಣನು ಕಂತು ಹಣನು ಜಮಾ ಆಗಿದೆ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಊರವರು ಅಂತ ಹೇಳಿ. ಸೊ ಇವಾಗ ಖುಷಿ ವಿಚಾರ, 17ನೇ ಕಂತಿನ ಹಣ ಕ್ಲಿಯರೆನ್ಸ್ ಆಗ್ತಾ ಇರುವಂತದ್ದು. ಸೊ ದಯವಿಟ್ಟು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ವಿಷಯ ಗೊತ್ತಾಗ್ಲಿ, ಎಲ್ಲ ಬರ್ತಾ ಇದೆ, ಕ್ಲಿಯರೆನ್ಸ್ ಆಗ್ತಾ ಇದೆ ಸರ್ಕಾರದಿಂದ ಅಂತ ಹೇಳಿ. ಯಾಕಂದ್ರೆ ಸಲ ಬಜೆಟ್ ಅಲ್ಲಂತೂ ಅಷ್ಟು ಕೋಟಿ ನಾವು ಬಿಟ್ಬಿಟ್ಟಿದೀವಿ, ಅಷ್ಟು ಕೋಟಿ ಇದಕ್ಕೆ ಇಟ್ಟಿದೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರಲ್ವಾ. ಅನೌನ್ಸ್ಮೆಂಟ್ ಮಾಡಿರೋ ಹಾಗೇನ ಅದರ ಜನಕ್ಕೆ ತಲುಪಿಸ್ಬಿಟ್ರೆ ಇನ್ನೇನು ನಾವು ಕೇಳ್ಕೊಳ್ಳೋದಿಲ್ಲ. ಕರೆಕ್ಟ್ ಆಗಿ ಹಣನ ತಲುಪಿಸಿ, ಇಷ್ಟೇ ನಾವು ಕೇಳ್ಕೊಳ್ಳುವಂತದ್ದು. ಯಾರಿಗೂ ತೊಂದರೆ ಆಗೋದು ಬೇಡ. ಸೊ ಇದೇ ರೀತಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಬರ್ತಾ ಇರುತ್ತೆ ಪ್ರತಿನಿತ್ಯ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುವಂತದ್ದು. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.